ಸಾಕ್ಷಿ ಅಲ್ವಾ? ನಿಮ್ಮ ದಬ್ಬಾಳಿಕೆಗೆ ಸಾಕ್ಷಿ ಅಲ್ವಾ? ಸಾಧ್ಯ ಆಗಲಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಶಾಸಕರಾಗಿದ್ದಂಥವ್ರ ಜೊತೆಗೆ 5 ನಿಮಿಷ ನೀವು ಚರ್ಚೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ. ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ರು. ಮಾಜಿ ಶಾಸಕರೇ ಇನ್ನು ಎಷ್ಟು ವರ್ಷ ಮೋಸ ಮಾಡಬೇಕಾಗಿದ್ರೆ ಜನ ನಿಮಗೆ 10 ವರ್ಷಗಳಲ್ಲಿ ನೀವು ಏನೂ ಮಾಡಲಿಲ್ಲ ಅನ್ನೋ ಕಾರಣದಕ್ಕೆ ಎದ್ದು ತೋರಿಸಲ್ವಾ? ಅವತ್ತು ಎಲ್ಲ ಒಂದು ಕಡೆ ಆಶ್ರತ್ರ ಎತ್ಕೊಂಡ್ಬಂದು 4 ಪೂಜೆ ಮಾಡ್ಬಿಟ್ರಲ್ಲ, ಅವತ್ತೆಲ್ಲ ಪತ್ರಕರ್ತ ಸ್ನೇಹಿತರೆಲ್ಲ ಬಂದಿದ್ರು, ಅವತ್ತೆಲ್ಲ ವಿಡಿಯೋ ಮಾಡಿದ್ದೀರಿ. ಇವತ್ತು ಅಂತಿದ್ದಾರ 5 ಕೋಟಿ ರೂಪಾಯಿ ನಾನು ಮಂಜೂರು ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ನೀವು ಮನೆಗೆ ಕೊಡ್ತಾ ಇರ್ತಕ್ಕಂಥದ್ರಲ್ಲಿ. ಈ ಹಣ ಹಂಚಿದ್ರು ಕೂಡ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಸೇರಿ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥವರು ಸೇರಿ ನಿಮಗೆ ಸೋಲಿಸಲೇಬೇಕು ಅಂತಕ್ಕಂಥ ಮಾಡಿರ್ತಕ್ಕಂಥವ್ರು. ಅಷ್ಟು ಶಿವೋತ್ಸವಗಳು ಮಾಡಿದ್ವಿ, ದಂಡಿ ಉತ್ಸವ ಮಾಡಿದ್ವಿ, ಕಲ್ಯಾಣೋತ್ಸವಗಳು ಮಾಡಿದ್ವಿ, ಏನೇನೋ. ಶಾಸಕರಾಗಿದ್ದಂಥ 10 ವರ್ಷಗಳ ಅವಧಿಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಆದಿಜಾಂಬವ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಭೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಈ ರೀತಿಯ ಎಲ್ಲ ಸರ್ಕಾರದಿಂದ ಈ ವರ್ಗಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಇಲಾಖೆಗಳು. ಆದರೆ ಫಲಾನುಭವಿಗಳು ಪಟ್ಟಿ ಕೊಟ್ಟು ಇವ್ರಿಗೆ ಯಾವುದೇ ರೀತಿಯಾದ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಒಂದು ಸಾಕ್ಷಿ ಇಲ್ಲ. ಆಮೇಲೆ ಯಾವುದೇ ಬಡವರಿಗೂ ಕೂಡ ಇವತ್ತು 30-40 ವರ್ಷಗಳಿಂದ ಉಳುಮೆ ಮಾಡ್ತಾಯಿದ್ದಾರೆ ಸರ್ಕಾರಿ ಭೂಮಿಗಳಲ್ಲಿ. ಫಾರಮ್ 50 ಆಗಿರ್ಬೋದು, 53 ಆಗಿರ್ಬೋದು, 57 ಆಗಿರ್ಬೋದು, ಆ ಅರ್ಜಿಗಳು ಹಾಕ್ಕೊಂಡು ಉಳುಮೆ ಮಾಡ್ತಾ ಇರ್ತಕ್ಕಂಥ SC STಗೆ ಇದುವರೆಗೂ ಕೂಡ ಒಬ್ಬರಿಗೂ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಆಮೇಲೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಇವತ್ತಿಗೂ ಕೂಡ ಅವರಿಗೆ ಫಲಾನುಭವಿಗಳ ಪಟ್ಟಿಯನ್ನು ಆಯ್ಕೆ ಮಾಡಿ ಬೋರ್ವೆಲ್ಲನ್ನು ಕೊರೆಸ್ತಕ್ಕಂಥ ಕೆಲಸ ಇವರು ಮಾಡಿಲ್ಲ. ಅದರಲ್ಲಿ ಕೂಡ ನಿಮಗೆಲ್ಲ ಗೊತ್ತಿದೆ 650 ಕೋಟಿ ಹಗರಣ ನಡೆದಿದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಂತಕ್ಕಂಥದ್ದಕ್ಕೆ ಈಗಾಗಲೇ ತನಿಖೆ ನಡೀತಾ ಇದೆ. ಅದು ಈ ರೀತಿಯ ಅವನಿಗೆ ಬೋರ್ವೆಲ್ ಹಾಕ್ಕೊಟ್ಬಿಟ್ರೆ ಅವನು ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡ್ತಾನೆ ಅನ್ನೋ ಕಾರಣಕ್ಕೆ, ಯಾರು ಹಂಗೂ ಇಲ್ದಿರೋ ಬದುಕ್ತಾನೆ, ಇವನು ಹೆಂಗಿರ್ಬೇಕು ಹಂಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಬೋರ್ವೆಲ್ಲನ್ನು ಕೊಡ್ತಾ ಇರಲಿಲ್ಲ. ಆಮೇಲೆ ಉಳುಮೆ ಮಾಡೋಕ್ಕೆ ಸ್ವಂತ ಪಾಣಿ ಕೊಡೋದಕ್ಕೆ ಇವರಿಗೆ ಸಾಗುವಳಿ ಚೀಟಿ ಕೊಡ್ತಾ ಇರಲಿಲ್ಲ. ಯಾಕಂದರೆ ಜಮೀನು ಮಾಲೀಕರಾಗಬಾರ್ದು ಅನ್ನೋ ದೃಷ್ಟಿಯಿಂದ. ಈ ರೀತಿಯ ಮಾನಸಿಕವಾಗಿ ಜಾತಿವಾದಿಗಳು ಇವರೆಲ್ಲ. ಈ ಜಾತಿವಾದಿಗಳಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಆಗಬೇಕಾದ್ರೆ 26ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಏನಿದೆಯೋ ಆ ಚುನಾವಣೆಯಲ್ಲಿ ಎಲ್ಲ SC ST ಮತದಾರರು ಕೂಡ ಇವರು ಸೋಲಿಸೋ ಮುಖಾಂತರ ಮತ್ತೆ ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡ್ತೀರಂತ ನಾನು ನಂಬ್ತಾ ಇದ್ದೀನಿ. ನಮ್ಮ ಹೆಸರು KC ರಾಜಕಾಂತ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರಲ್ಲೂ ಕೂಡ ಒಬ್ಬರು. ಮೊನ್ನೆ ಬಾಗೇಪಲ್ಲಿ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಮಾಡಿದ್ದೀನಿ ಅಂತಕ್ಕಂಥ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂದ ಮೇಲೆ ನಮಗೆ ನಿಜವಾಗಲೂ ಕೂಡ ಎಲ್ಲ ಒಂದು ಕಡೆ ನೋವಾಯಿತು. ಯಾಕೆಂದರೆ ದಲಿತರು ಈ ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರು ಕೂಡ ಆಗಿದ್ದಾರೆ. ಅವರು ಕೂಡ ಮನುಷ್ಯರ ಥರ ಬದುಕ್ತಾ ಇದ್ದಾರೆ. ನಾಗರಿಕತೆ ಬಂದಿದೆ, ಸ್ವಾಭಿಮಾನ ಬಂದಿದೆ, ಗೌರವದಿಂದ ಬದುಕಿ ಆಗಿದ್ದಾರೆ. ಇವತ್ತು ಆ ಅಧಿಕಾರಿಗಳು ಕೂಡ ಆಗ್ತಾ ಇದ್ದಾರೆ. IAS, IPS, IFS ಆಗಿರಲಿ, KS ಆಗಿರಲಿ, ಮೆಡಿಕಲ್ ಆಗಿರಲಿ, ಇಂಜಿನಿಯರಿಂಗ್ ಆಗಿರಲಿ, ಅಥವಾ ಇನ್ನಿತರೆ ಉತ್ತಮವಾದಂಥ ವ್ಯಾಸಂಗಗಳನ್ನು ಮಾಡಿಕೊಂಡು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ದಲಿತರ ಮನೆಯಲ್ಲಿ ಊಟ ಮಾಡಿದ್ದೀನಿ ಅಂದರೆ ಇವರು ಮನುಷ್ಯರಲ್ವಾ? ಯಾಕೆ ಇನ್ನೂ ಕೂಡ ಕಂಪ್ಯೂಟರ್ ಯುಗದಲ್ಲೂ ಕೂಡ ದಲಿತರನ್ನ ವಂಚನೆ ಮಾಡೋಕ್ಕೆ ನೀವು ಪ್ರಯತ್ನ ಮಾಡ್ತಾಯಿದ್ದೀರಿ? ಅಂದರೆ 10 ವರ್ಷಗಳಲ್ಲಿ ನೀವು ML ಆಗಿದ್ದಾಗ, 10 ವರ್ಷಗಳಲ್ಲಿ ನೀವು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಂದರೆ ದಲಿತರ ಮನೆಯಲ್ಲಿ ನೀರು ಕುಡಿದಿಲ್ವಾ? ಹಾಗಾದ್ರೆ ದಲಿತರ ಮನೆಯಲ್ಲಿ ಊಟ ಮಾಡಿಲ್ವಾ? ಅಥವಾ ದಲಿತರ ಜೊತೆಯಲ್ಲಿ ಒಂದು ದಿನ ಸಂವಾದ ನೀವು ಮಾಡಿಲ್ವಾ? ಅಂದರೆ ಇದುವರೆಗೂ ನೀವು ಮಾಡದೇ ಇರತಕ್ಕಂಥ ವ್ಯಕ್ತಿ ಏಕಾಏಕಿ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರನೇ ದಲಿತರ ಮನೆ ಹೆಂಗೆ ನಿಮ್ಮ ಜ್ಞಾಪಕ ಬಂದುಬಿಡ್ತದೆ? ಅದು ಆ ಮನೆಯಲ್ಲೂ ಕೂಡ ವೀಳ್ಯದ ಎಲೆ ತಂದು, ಬಾಳೆ ಎಲೆ ತಂದು ನಂದಿ ದೇವನಹಳ್ಳಿಯ ನಂದಿ ಉಪಚಾರದಿಂದ ಬಿಸಿಬೇಳೆ ತಂದು ಅವ್ರ ಮನೆಯಲ್ಲಿ ಬಳಸ್ಕೊಂಡು ತಿನ್ನೋದಂದರೆ ದಲಿತರಿಗೆ ಮಾಡ್ತಕ್ಕಂಥ ಅನ್ಯಾಯ ಆಗ್ಬೋದು ಅಲ್ವಾ? ಇದು ನಿಜವಾಗಲೂ ಕೂಡ ದಲಿತರಿಗೆ ಮಾಡಿರ್ತಕ್ಕಂಥ ಮೋಸ, ಇದು ಅನ್ಯಾಯ. ನಿಜವಾಗಲೂ ಕೂಡ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಮೊನ್ನೆ ಒಂದು ಸಾರಿ ಯಡಿಯೂರಪ್ಪ ಅವರು ಕೂಡ ಜಂಗಮಕೋಟೆಯಲ್ಲಿ ಇದೇ ರೀತಿ ದಲಿತರ ಮನೆಯಲ್ಲಿ ಊಟ ಮಾಡಿದಾಗ ಬಾಳೆ ಎಲೆ ತಂದು ಹೊರಗಡೆಯಿಂದ ಇಡ್ಲಿ ತಂದು, ಆಮೇಲೆ ಯಾವುದು ಉದ್ದಿನ ವಡೆ ಬೇರೆ ಕಡೆಯಿಂದ ಎಲ್ಲ ಕೂಡ ತಂದು ಅವ್ರ ಮನೆಯಲ್ಲಿ ಬಡಿಸ್ಕೊಂಡು ತಿಂದ್ಕೊಂಡು ಹೋಗಿದ್ದಾರೆ. ಅಂದರೆ ಯಾವ ದಲಿತರ ಮನೆಯಲ್ಲಿ ಇವತ್ತು ಬಿಸಿಬೇಳೆ ಮಾಡ್ತಾರೆ, ಆಮೇಲೆ ಬಾಳೆ ಎಲೆಯಲ್ಲಿ ಸಂಪೂರ್ಣವಾಗಿ ಒಂದೊತ್ತು ಊಟಕ್ಕೆ ಇಲ್ದಿರ್ತಕ್ಕಂಥ ಮನೆಯಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ. ಯೋಚನೆ ಮಾಡಿ. ಇದು ನಿಜವಾಗ್ಲೂ ಕೂಡ ದಲಿತರಿಗೆ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಇವರು ದಲಿತರನ್ನ ಅವಮಾನ ಮಾಡ್ತಾಯಿದ್ದಾರೆ. ಮತಕ್ಕೋಸ್ಕರ ಇವರು ಗಿಲಿಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾರೂ ಕೂಡ ಇವರ ಮಾತಿಗೆ ಮತ್ತು ಇವರ ದೃಷ್ಟಿಗೆ ಯಾರು ಕೂಡ ಬಲಿಯಾಗಬಾರ್ದು. ಎಲ್ಲರೂ ಕೂಡ ದಲಿತರು ಎಚ್ಚೆತ್ತುಕೊಳ್ಬೇಕು.
ಯಾವುದೇ ಕಾರಣಕ್ಕೂ ಕೂಡ 26ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಏನಿದೆಯೋ ರಕ್ಷಾರಾಮಯ್ಯ ಅವರ ಪರವಾಗಿ ತಾವು ಹಸ್ತದ ಗುರುತಿಗೆ ಮತವನ್ನು ಕೊಡೋ ಮುಖಾಂತರ ಇಂಥ ಕೆಟ್ಟ ಹುಳುಗಳನ್ನು ಹೊರಗಡೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಆಗಲೇಬೇಕಂತ ನಮ್ಮೆಲ್ಲರ ಉದ್ದೇಶ. ಇದೇ 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಸಂಬಂಧವಾಗಿ ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ತಾಲೂಕು ಶಾಖೆ ವತಿಯಿಂದ ಇವತ್ತು ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನೆಂದರೆ, ಈಗಾಗಲೇ 10 ತಿಂಗಳ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಮಂತ್ರಿಯಾಗಿ 10 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. 10 ವರ್ಷಗಳಲ್ಲಿ ದಲಿತರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆ, ಅವರ ಅಭಿವೃದ್ಧಿಯ ವಿಚಾರದಲ್ಲಿ ಸಂಪೂರ್ಣವಾಗಿ ಕುಂಠಿತ ಆಗಿರೋದ್ರಿಂದ ಅವ್ರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸೋ ಮುಖಾಂತರ ಅವ್ರು ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆಗಳು ಯೋಜನೆಗಳು ಕೂಡ ವಂಚನೆ ಮಾಡಿ, ಭೂಮಿ ಆಗಿರ್ಬೋದು, ನಿವೇಶನ ಆಗಿರ್ಬೋದು, ಅಥವಾ ಮಕ್ಕಳು ಓದೋಂಥ ವಿಚಾರದಲ್ಲಿ ಕಂಪ್ಯೂಟರ್ ಆಗಿರ್ಬೋದು, ಬೇರೆ ಬೇರೆ ಈ ರೀತಿಯ ಪ್ರಶ್ನೆ ಮಾಡೋದೇ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ 10 ವರ್ಷಗಳಲ್ಲಿ ದಲಿತರನ್ನು ದಮನ ಮಾಡಿಕೊಂಡೇ ಬಂದಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ನಾವೆಲ್ಲ ಕೂಡ ಇಂಥ ವ್ಯಕ್ತಿ ಮತ್ತೇನಾದರೂ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದರೆ ನಿಜವಾಗಲೂ ಕೂಡ ಇಲ್ಲಿ ಮತ್ತೆ ಒಂದು ದಿನ ಒಂದು ಕ್ಷೇತ್ರದಲ್ಲಿ ಆಗ್ತಾಯಿತ್ತು, ಇನ್ನು 8 ತಾಲೂಕಲ್ಲಿ ಕೂಡ ದಲಿತರ ಮೇಲೆ ಒಂದಲ್ಲ ಒಂದು ರೀತಿಯ ದೌರ್ಜನ್ಯ ದಬ್ಬಾಳಿಕೆಗಳು ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೇ ಏನು ಜನ ಸರ್ವಾನುಮತದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಇವರನ್ನು ಸೋಲಿಸಿದರು, ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲ ತಾಲೂಕಿನ ಗೌರಿಬಿದೂರು ಆಗಿರ್ಬೋದು, ಗುಡಿಬಂಡೆ, ಬಾಗೇಪಲ್ಲಿ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಯಲಹಂಕ, ನೆಲಮಂಗಲ, ಹೊಸಕೋಟೆ ಈ ಭಾಗದ ಎಲ್ಲ ದಲಿತರಲ್ಲಿ ಕೂಡ ಮನವಿ ಮಾಡ್ಕೊಳ್ಳಿದ್ದೇನೆಂದರೆ, ಈ ಭಾಗದಲ್ಲಿ 10 ವರ್ಷ ಕೆಲಸ ಮಾಡಿರ್ತಕ್ಕಂಥವರು ಈ ಭಾಗದ SC ST ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯ ನಿಜವಾಗ್ಲೂ ಕೂಡ ನಾವು ಅನುಭವಿಸಿದ್ದೀವಿ. ನಿಮಗೆ ನಾಳೆ ದಿವಸ ಆಗಬಾರ್ದು, ನಾಳೆ ನಿಮ್ಮ ಮಕ್ಕಳ ಭವಿಷ್ಯತ್ತು ನಾಶ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದ್ದೇನೆ. ಇವರಿಗೆ ಮತವನ್ನು ಚಲಾವಣೆ ಮಾಡಬಾರ್ದು. ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಕ್ಷಾರಾಮಯ್ಯ ಅವರಿಗೆ ತಾವೆಲ್ಲ ಕೂಡ ಮತವನ್ನು ಕೊಟ್ಟು ಈ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಕೂಡ ನೆಮ್ಮದಿಯಿಂದ ಗೌರವದಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಭಿವೃದ್ಧಿಯ ವಿಚಾರದಲ್ಲಿ ರಕ್ಷಾರಾಮಯ್ಯ ಅವರಿಗೆ ತಮ್ಮ ಎಲ್ಲರ ಮತವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾಯಿದ್ದೀನಿ.